ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ್ದ ಪ್ರಕರಣ ಇವತ್ತು ತಿಮರೋಡಿ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಾಧೀಶರು ವಾದ ಪ್ರತಿವಾದ ಆಲಿಸಿ ಇಂದಿಗೆ ಆದೇಶವನ್ನು ಕಾಯ್ದಿರಿಸಿರುವಂತಹ ಜಡ್ಜು ವಿಚಾರಣೆಗೆ ಹಾಜರಾಗುವಂತೆ 3 ಬಾರಿ ನೋಟಿಸ್ ನೀಡಿದ್ರು ಪೊಲೀಸರು. 3 ನೋಟಿಸ್ಗೂ ಪ್ರತಿಕ್ರಿಯಿಸದೆ ಅಜ್ಞಾತವಾಗಿರುವಂತಹ ತಿಮರೋಡಿ ವಿಚಾರಣೆಗೆ ಹಾಜರಾದರೆ ಬಂಧನದ ಭೀತಿ ಕಾರಣಕ್ಕೆ ನಾಪತ್ತೆ ಆಗಿದ್ದಾರೆ. ಸೊ ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದರೆ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. 3 ಬಾರಿ ಇವರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ. ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಗಡಿಪಾರು ಮಾಡಿ ಕೂಡ ಇವರನ್ನು ಆದೇಶ ಹೊರಡಿಸಲಾಗಿದೆ. ಈ ಭಾಗದಲ್ಲಿ ಇವರು ಇರಲೇಬಾರ್ದು ಅನ್ನುವಂಥ ಗಡಿಪಾರು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸೊ ಹಲವು ಪ್ರಕರಣಗಳು, ಬಟ್ ಇಲ್ಲಿವರೆಗೂ ತಿಮರೋಡಿ ಎಲ್ಲಿದ್ದಾರೆ, ಎಲ್ಲಿ ಹೋದ್ರು, ಏನು ಎತ್ತ ಮಾಹಿತಿ ಇಲ್ಲ. ಇನ್ನೊಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳಲಾಗಿತ್ತು, ಸಂಗ್ರಹಿಸಿಟ್ಕೊಳ್ಳಲಾಗಿತ್ತು ಅನ್ನುವಂಥ ಆರೋಪ, ಬಂದೂಕು ಸೇರಿದಂತೆ ಮಾರಕಾಸ್ತ್ರಗಳು ಇತ್ತು ಅಂತ. ಅದಕ್ಕೆಲ್ಲ ಅವರು ರೀಸನ್ಸ್ ನೀಡಬೇಕಾಗುತ್ತೆ, ಏನು ಎತ್ತ ಅಂತ. ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯೂ ಇಲ್ಲ, ಕಣ್ಮರೆ ಆಗಿದ್ದಾರೆ. ಸೊ ಇವತ್ತು ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆದೇಶ ಪ್ರಕಟ ಆಗುತ್ತೆ. ಅಕಸ್ಮಾತ್ ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಸಂಕಷ್ಟ ಎದುರಾಗುತ್ತೆ. ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಭರವಸೆಯಲ್ಲಿ ಅವರಿದ್ದಾರೆ. ಬಟ್ ಅಲ್ಲೂ ಕೂಡ ಹಿನ್ನಡೆ ಆಯಿತು ಅಂತಂದರೆ ವಾಟ್ ನೆಕ್ಸ್ಟ್ ಅನ್ನೋದೊಂದು ಪ್ರಶ್ನೆ ಇದೆ. ಈಗಾಗಲೇ ತಿಮರೋಡಿಯಿಂದ ಆ ಭಾಗದಲ್ಲಿ ಒಂದಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ, ಅಶಾಂತಿ ನೆಲೆಸೋದಕ್ಕೆ ಕಾರಣವಾಗಿದೆ, ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂಥ ಆದೇಶ ಕೂಡ ಹೊರಡಿಸಲಾಗಿದೆ. ಇದೆಲ್ಲದರ ನಡುವೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟುಕೊಂಡಂಥ ವಿಚಾರವೂ ಕೂಡ ಇದೆ. ಸೊ ಹಾಗಾಗಿ ತಿಮರೋಡಿ ಅವರಿಗೆ ಇವತ್ತಿನ